ಮನುಷ್ಯನ ದುರಾಸೆಗೆ ಗಂಗೆಯ ಕಡು ಶಾಪ, ಎಲ್ಲೆಲ್ಲೂ ಹಾಹಾಕಾರ, ಹನಿ ಹನಿಗೂ ತತ್ವಾರ. ನೀರು ಉಳಿಸದೇ ಇದ್ರೆ ಭವಿಷ್ಯವೇ ಸರ್ವನಾಶ. ಬೆಂಗಳೂರಲ್ಲಿ ಕಾವೇರಿ ನೀರು ಬರುತ್ತೋ ಇಲ್ವೋ, ಮನೆಯಲ್ಲೊಂದು ಬಾವಿಯೋ ಬೋರ್ವೆಲ್ಲೋ ಇದ್ದೇ ಇರುತ್ತೆ. ಆದ್ರೆ ನೀರಿನ ಮೂಲವಾದ ಬಾವಿಯೇ ಬತ್ತು ಹೋದ್ರೆ ಏನ್ ಮಾಡೋದು? ಬೆಂಗಳೂರಿನ ವಿದ್ಯಾರಣ್ಯಪುರದ ನಿವಾಸಿ 83 ವರ್ಷದ ಬಾಲಸುಬ್ರಹ್ಮಣ್ಯಂ ಮನೆಯ ಬಾವಿಗೆ ಸಿಕ್ಕಿರೋ ಮರುಜನ್ಮದ ಬಗ್ಗೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ಸ್ಥಳದಿಂದಲೇ ನೀಡಿರುವಂತಹ ಡೀಟೇಲ್ಸ್ ರಿಪೋರ್ಟ್ ನೋಡೋಣ. ಎಲ್ಲ ಕಡೆ ನೀರಿಗಾಗಿ ಹಾಹಾಕಾರ ಎದ್ದಿರೋದನ್ನ ನೋಡಿ ನಾವು ಮನೆ ಕಟ್ಸ್ಬೇಕಾದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗು ಅಥವಾ ಸೀಪಿಂಗ್ ಪಂಪ್ ಇಂಥದ್ದೇನಾದರೂ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಳ್ಳೋರು ತುಂಬ ಜನ ಇದ್ದಾರೆ. ವಿದ್ಯಾರಣ್ಯಪುರಂನಲ್ಲಿರುವಂತಹ ಒಂದು ಮನೆಯಲ್ಲಿ ನಾವಿದ್ದೀವಿ. ಈ ಮನೆ ಕಟ್ಟಿ ಸುಮಾರು ವರ್ಷಗಳಾಗಿದೆ, ಅಂದರೆ 1995 1995ನೇ ಇಸ್ವಿನಲ್ಲಿ ಈ ಮನೆಯನ್ನು ಕಟ್ಟಿರೋದು. ಆ ಮನೆಯನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಇಲ್ಲಿ ಚೆನ್ನಾಗಿನೇ ಈ ಏರಿಯಾದಲ್ಲಿ ನೀರಿತ್ತು. ನೀರು ಇದ್ದಾಗ ಇಲ್ಲಿ ಈ ಮನೆಯವರು ಒಂದು ಬಾವಿಯನ್ನು ತೋಡಿದ್ರು. ಆ ಬಾವಿಯಲ್ಲಿ ಉತ್ತಮ ರೀತಿಯಲ್ಲಿ ನೀರು ಇದ್ದಿದ್ರಿಂದ ಅವರು ಅದನ್ನೇ ಬಳಕೆ ಮಾಡ್ಕೊಳ್ತಾ ಇದ್ರು. ಮನೆ ಕಟ್ಟಿ ಒಂದು 5 ವರ್ಷ ಆದ ನಂತರ ಸಡನ್ ಆಗಿ ಒಂದು ಬೇಸಿಗೆಯಲ್ಲಿ ಅವ್ರ ಮನೆ ಬಾವಿ ಕಂಪ್ಲೀಟ್ ಆಗಿ ಬತ್ತಿ ಹೋಗ್ಬಿಡ್ತು, ಅಂದ್ರೆ ಡ್ರೈ ಆಗೋಯ್ತು. ಒಂದೇ ಒಂದು ಹನಿ ನೀರು ಈ ಬಾವಿನಲ್ಲಿ ಇರಲಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಇವ್ರಿಗೆ ಗೊತ್ತಾಗಿದ್ದು ಬಾವಿಯನ್ನ ಕೂಡ ನಾವು ಮರುಜೀವ ಕೊಡೋದಿಕ್ಕೆ ಸಾಧ್ಯ ಅಂತ. ಅದಕ್ಕೆ ಗೊತ್ತಾದಂತಹ ದಾರಿ ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟ್, ಅಂದ್ರೆ ಮಳೆ ನೀರು ಕೊಯ್ಲು ಮಾಡುವಂತಹ ಒಂದು ವಿಧಾನ ಇದೆ ಅಂತ ಅವ್ರಿಗೆ ಗೊತ್ತಾಯ್ತು. ಸೊ ಅಂತ ಸಂದರ್ಭದಲ್ಲಿ ಈ ಒಂದು ಮನೆಯ ಛಾವಣಿ ಏನಿದೆ, ಆ ಮನೆಯ ಮಹಡಿಯ ಮೇಲೆ ಎನ್ನುವ ಚಾವಣಿ ಇರ್ಬೋದು ಅಥವಾ ಸುತ್ತಮುತ್ತ ಅವರಿಗೆ ಮಾಡಿರುವಂತಹ ಒಂದು ಸ್ಲೋಪ್ಸ್ ಇರ್ಬೋದು, ಆ ಎಲ್ಲದರಿಂದ ಅದೆಷ್ಟು ಪ್ರಮಾಣದಲ್ಲಿ ನೀರನ್ನು ಒಟ್ಟು ಮಾಡೋದಕ್ಕೆ ಸಾಧ್ಯನೋ ಅದೆಲ್ಲ ನೀರನ್ನು ಪೈಪ್ಗಳ ಮೂಲಕ ತಂದು ನೇರವಾಗಿ ಅವರು ಬಾವಿಗೆ ಕನೆಕ್ಟ್ ಮಾಡಿದ್ರು. ಅಲ್ಲಿ ನಿಮಗೆ ಕಾಣಿಸ್ತಾ ಇರುವಂಥದ್ದು ಒಂದು ಫಿಲ್ಟರ್, ಅಂದರೆ ನೀಲಿ ಬಣ್ಣದ ಒಂದು ಚಿಕ್ಕ ಡ್ರಮ್ ಏನು ಕಾಣ್ತಾ ಇದೆ, ಅದು ಫಿಲ್ಟರ್ ಇದೆ. ಅದ್ರ ಒಳಗಡೆ ಒಂದು ಲೇಯರ್ನಲ್ಲಿ ಮರಳು, ಮತ್ತೊಂದು ಲೇಯರಲ್ಲಿ ಇದ್ಲು, ಈ ರೀತಿ ಒಂದು ನ್ಯಾಚುರಲ್ ಫಿಲ್ಟರ್ ರೆಡಿ ಆಗಿದೆ. ಅಲ್ಲಿಂದ ಪ್ಯೂರಿಫೈ ಆಗಿರುವಂತಹ ನೀರು ನೇರವಾಗಿ ಮತ್ತೊಂದು ಪೈಪ್ನ ಮೂಲಕ ಸೀದಾ ಬಂದು ಅವರ ಬಾವಿಗೆ ಬೀಳುತ್ತೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಿವಾಸಿಯಾಗಿರುವಂತ ವಾಣಿ. ನಿಮಗೆ ನೀರು ಎಲ್ಲಿಂದ ಬರುತ್ತೆ? ನಿಮಗೆ ಮಾತ್ರ ಕಾವೇರಿ ನೀರು ಜಾಸ್ತಿ ಬರುತ್ತಾ? ನಮ್ಗೆ ಯಾಕೆ ಬರಲ್ಲ? ಈ ತರ ಕ್ವಶನ್ಸ್ ಜಾಸ್ತಿ ನಮಗೆ. ಇಲ್ಲಿ ಪಕ್ಕದಲ್ಲಿ ಇರೋರೆಲ್ಲರೂ ಅವ್ರಿಗೆಲ್ಲ ವಾರಕ್ಕೊಂದು 2 ಟ್ಯಾಂಕರ್ ಆದ್ರೂ ತಗೊಳ್ಳೇಬೇಕು ಅವರು, ಇಲ್ಲ ಅಂದ್ರೆ ಸಾಧ್ಯವೇ ಇಲ್ಲ. ಕ್ಯಾಮ್ರಾ ಪರ್ಸನ್ ರೈಡು ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು.